ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್. ನಿಮ್ಮ ಆಲಿನೋ ಚಾನಲ್ಗೆ ಸುಸ್ವಾಗತ. ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ನೋಡಿ, KS ಪರೀಕ್ಷೆ 2024 ಮಾರ್ಚ್ ಅಲ್ಲಿ ಕರೆದಂತಹ 384 ಹುದ್ದೆಗಳ KS ಪರೀಕ್ಷೆ ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದೆ. ವಿವಾದದ ಅನ್ನೋಕ್ಕಿಂತ ಒಂದು ಅಂತ್ಯಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಈ 384 ಹುದ್ದೆಗಳ ಅಧಿಸೂಚನೆಯನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ರದ್ದುಗೊಳಿಸಿ KPSCಗೆ ಮುಕ್ತ ಅವಕಾಶ ನೀಡೈತಿ. ಹೊಸದಾಗಿ ಅಧಿಸೂಚನೆಯನ್ನು ಅವರು ಕರೀಬಹುದು ಅನ್ನೋ ಒಂದು ಮುಕ್ತ ಅವಕಾಶದೊಂದಿಗೆ ಈ ಅಧಿಸೂಚನೆಯನ್ನು ರದ್ದುಗೊಳಿಸಿದೆ. BN ಮಧು ಅನ್ನೋರು MTech ಪದವೀಧರರು ಈ ಒಂದು ಅರ್ಜಿಯನ್ನ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಸಲ್ಲಿಸಿದ್ರು. ಅದೇನಪ್ಪ ಅರ್ಜಿ ಅಂದ್ರೆ, ಸರ್ಕಾರವು ಮೀಸಲಾತಿಯನ್ನು ಕಾನೂನು ಬಾಹಿರವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಈ ಅಧಿಸೂಚನೆಯನ್ನು ಹೊರಡಿಸಿದೆ. ಇದರಿಂದ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತೆ, ಅವ್ರ ಹಕ್ಕುಗಳನ್ನ ಕಸ್ಕೊಂಡಾಗುತ್ತೆ ಅಂತೇಳಿ ಅವ್ರು KIT ಮೊರೆ ಹೋಗಿದ್ರು. KIT ಅರ್ಜಿಯನ್ನ ಮಾನ್ಯ ಮಾಡಿ ವಿಚಾರಣೆ ನಡೆಸಿ R ಬೂದಿಹಾಳ್ ಸರ್ ಅವರ ಅಧ್ಯಕ್ಷತೆಯ ರಾಘವೇಂದ್ರ ಔರಾದ್ಕರ್ ಅವರ ಸದಸ್ಯತ್ವದ KIT ಪೀಠ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಡರ್ ಮಾಡಿದೆ. ಎಲ್ಲ KS ಅಧಿಸೂಚನೆಯನ್ನು ರದ್ದುಗೊಳಿಸಿದೆ ಮತ್ತು ಯಾವುದೇ ತರಹದ ಮತ್ತೊಮ್ಮೆ ಅಧಿಸೂಚನೆ ಕರೀಲಿಕ್ಕೆ ಎಲ್ಲದಕ್ಕೂ ಮುಕ್ತ ಅವಕಾಶವನ್ನ KPSCಗೆ ನೀಡಿದೆ. ಈಗ ನಮ್ಮೆಲ್ಲರ ಗಮನ, ವಿದ್ಯಾರ್ಥಿಗಳ ಗಮನ ಈಗ ಸರ್ಕಾರದ ತೀರ್ಮಾನದ ಮೇಲೆ ನಿಂತಿದೆ. ಸರ್ಕಾರ ಮೇಲ್ಮನವಿ ಸಲ್ಲಿಸಲಿಕ್ಕೆಲ್ಲ ಅವಕಾಶ ಇದೆ, ಹೈಕೋರ್ಟ್ಗೆಲ್ಲ ಮೇಲ್ಮನವಿ ಸಲ್ಲಿಸಬಹುದು. ಬಟ್ ಇಲ್ಲಿ ತೀರ್ಪಲ್ಲಿ ಏನು ಮುಖ್ಯ ಅಂಶವನ್ನು ಅವರು ಪ್ರತಿಪಾದಿಸಿದ್ದಾರೆ ಅಂದ್ರೆ ನ್ಯಾಯಾಧೀಶರು, ಅದನ್ನ ನಾವು ಮನಗಾಣಬೇಕು. ಈ ಮೂಲಕ ಸರ್ಕಾರ ಮೇಲ್ಮನವಿ ಹೋದ್ರೂ ಕೂಡ ಇದಕ್ಕೆ ನ್ಯಾಯ ದೊರೆಯುತ್ತದೆ ಇಲ್ಲ ಅನ್ನೋದು ಈ ಪಾಯಿಂಟ್ ಅಲ್ಲಿ ಇದೆ. ನೋಡಿ, ಸುಪ್ರೀಂ ಕೋರ್ಟ್ ಇಂದಿರಾ ಸಾಯ್ನಿ ಮತ್ತು ಕೇಂದ್ರ ಸರ್ಕಾರ ಇವರ ಈ ಕೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದು ನಿಯಮಾವಳಿಯನ್ನು ಹೇಳಿತ್ತು. ಯಾವುದೇ ಮೀಸಲಾತಿ, ಯಾವುದೇ ರಾಜ್ಯ ಏನೇ ಮೀಸಲಾತಿ ಮಾಡ್ರಿ, ಯಾವುದೇ ವರ್ಗಗಳಿಗೆ ಕೊಡ್ರಿ, 50% ಮೀರುವಂತಿಲ್ಲ ಅಂತ ಹೇಳಿತ್ತು. ಸೊ ಅದೀಗ ಸರ್ಕಾರಕ್ಕೆ ಮತ್ತು KPSCಗೆ ಒಂದು ಅಡ್ಡಕತ್ತರೆ ಕುತ್ಕೊಂಡಿದೆ. ಮತ್ತು MR ಬಾಲಾಜಿ ವರ್ಸಸ್ ಸ್ಟೇಟ್ ಆಫ್ ಮೈಸೂರು ಪ್ರಕರಣದಲ್ಲೂ ಕೂಡ ಮೀಸಲಾತಿಗೆ ಸಂಬಂಧಪಟ್ಟಂಗೆ ನಿಯಮವನ್ನ ಕೋರ್ಟ್ಗಳು ವಿಧಿಸಿದ್ದಾವೆ. ಇವೆಲ್ಲಾ ಆದೇಶಗಳನ್ನು ಮೀರಿ, ಸಂವಿಧಾನದತ್ತವಾದ ಕ್ರಮಗಳನ್ನೆಲ್ಲ ಮೀರಿ ಹಿಂದಿನ BJP ಸರ್ಕಾರ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ವರ್ಗಗಳ ಮೀಸಲಾತಿಯನ್ನು 18ರಿಂದ 24ಕ್ಕೆ ಏರಿಸಿ ಅಕ್ಟೋಬರ್ 23ರಂದು ಸುಗ್ರೀವಾಜ್ಞೆ ಹೊರಡಿಸಿತ್ತು. 2022 ಅಕ್ಟೋಬರ್ 23ರಂದು ಸುಗ್ರೀವಾಜ್ಞೆ ಹೊರಡಿಸಿತ್ತು. ಅದರ ಆಧಾರದ ಮೇಲೆ ಡಿಸೆಂಬರ್ 28, 2023ರಂದು ಅದಕ್ಕೆ ಸಂಬಂಧಪಟ್ಟ ರೋಸ್ಟರ್ ಅಂಕಗಳನ್ನ ನಿಗದಿಪಡಿಸಿತ್ತು. ಅದೇ ರೋಸ್ಟರ್ ಅಂಕಗಳ ಆಧಾರದ ಮೇಲೆ KS ಅಧಿಸೂಚನೆಯನ್ನ ಈಗ ಇವರು ಹೊರಡಿಸಿದ್ದಾರೆ. ಇದೇನು ಜನರಿಗೆ, ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಅಂದ್ರೆ ಸರ್ಕಾರದ ಜಾಣ ಮರಿವು ಇದರಲ್ಲಿ ಎದ್ದು ಕಾಣುತ್ತೆ. ನೋಡಿ, KS ಪರೀಕ್ಷೆ ಆರಂಭವಾದಾಗಿಂದಾನು ಒಂದಲ್ಲ ಒಂದು ವಿವಾದಗಳನ್ನ ಮೈ ಮೇಲೆ ಹಾಕೊಂತಾನೆ ಬಂದಿದೆ. ಒಂದು ರಾಜ್ಯ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ, ಸರ್ಕಾರದ ನಿರ್ಲಜ್ಜತನ ಎದ್ದು ಕಾಣುವಂಥದ್ದು. ಮೊದಲಿಗೆ ಕನ್ನಡಿಗನೇ ಸಾರ್ವಭೌಮ, ಕನ್ನಡದಲ್ಲಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲೇ ಪ್ರಶ್ನೆ ಪತ್ರಿಕೆಯನ್ನ ನೀವು ಇಂಗ್ಲಿಷ್ ಅಲ್ಲಿ ತೆಗೆದು ಕೂಡ ಆಯಾ ಪ್ರಾದೇಶಿಕ ಭಾಷೆಗಳ ಪ್ರಶ್ನೆ ಪತ್ರಿಕೆಗಳನ್ನ ತೆಗಿಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಅದರ ಪ್ರಕಾರ ವಿದ್ಯಾರ್ಥಿಗಳು ಇದು ಮಾರ್ಚ್ 2024ರಲ್ಲಿ ಅಧಿಸೂಚನೆ ಬಂತು. ಇಲೆಕ್ಷನ್ ಇದೆ ಅಂತಂದು ಒಂದ್ ವರ್ಷ 2 ತಿಂಗಳು ಮುಂದೆ ಹಾಕೊಂತ ನಂತರ ಆಗಸ್ಟ್ ಅಲ್ಲಿ ಎಕ್ಸಾಮ್ ಮಾಡಿದ್ರು. ಅವಾಗ 75ಕ್ಕೂ ಹೆಚ್ಚು ತಪ್ಪುಗಳು ಪೂರ್ವಭಾವಿ ಪರೀಕ್ಷೆಯಲ್ಲಿ ಕಂಡು ಬಂದವು. ನೋಡಿ, ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ 75ಕ್ಕೂ ಹೆಚ್ಚು ಗ್ರಾಮೆಟಿಕಲ್ ಮಿಸ್ಟೇಕ್ಗಳು ಮಾಡಿ, ಗ್ರಾಮೆಟಿಕಲ್ ಸಣ್ಣ ಪುಟ್ಟ ಮಿಸ್ಟೇಕ್ ಅಲ್ಲ, ಅರ್ಥನೇ ಅನರ್ಥ ಆದಂತಹ ಸೆಂಟೆನ್ಸ್ಗಳೇ ಅನರ್ಥ. ಕನ್ನಡ ಏನು ಓದಿರ್ತಾರಲ್ಲ ಹುಡುಗರಿಗೆ ಏನು ಅರ್ಥ ಆಗಲ್ಲ. ಯಾರು ಇಂಗ್ಲಿಷ್ ಓದಿರ್ತಾರ ಇಂಗ್ಲಿಷ್ನವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರಿಬಹುದು. ಕನ್ನಡದವರು ಏನ್ ಇಂಗ್ಲಿಷ್ ಏನು ಗೊತ್ತಿಲ್ಲಪ್ಪ, ಕನ್ನಡಕ್ಕಾಗಿ ಪ್ರಿಪೇರ್ ಆಗಿದ್ದಾರೆ, ಕನ್ನಡದಲ್ಲೇ ಪ್ರಿಪೇರ್ ಆದಂತಕ್ಕೆ ಆ ಪ್ರಶ್ನೆಗಳ ಅರ್ಥನೇ ಆಗಲ್ಲ. ಏನೋ ಒಂದು ಅವ್ರ ಅರ್ಥ ಅದಕ್ಕೆ ಇನ್ನೊಂದೇನೋ ಅರ್ಥ ಅದು ಕೊಡ್ತಿತ್ತು. ಆ ಟೈಪ್ ಗಂಭೀರವಾದಂತ ಸಮಸ್ಯೆಗಳು ಅದರಲ್ಲಿ ಗ್ರಾಮರ್ ಸಮಸ್ಯೆಗಳಿದ್ವು. ಆದ್ರೆ ಅದನ್ನೆಲ್ಲ ಮೀರಿ ಕೂಡ ಸರ್ಕಾರ ಅದಕ್ಕೆ ಉದ್ಧತನ ತೋರ್ತು. ಮತ್ತೆ ಒಂದಿನ ಪ್ರತಿಭಟನೆ ಇದು ಅಂತ ಕೈಗೊಂಡಾಗ, ಸೀರಿಯಸ್ ವಿಷಯ ಗಂಭೀರ ಮಟ್ಟ ಕೊಟ್ಟಾಗ ಅದನ್ನ ಎಕ್ಸಾಮ್ ಅಂತ ಮಾಡ್ತು. ಅದು ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಆಯ್ತು. ಡಿಸೆಂಬರ್ ಅಲ್ಲಿ ಕೂಡ ಏನ್ ಎಕ್ಸಾಮ್ ಏನು ಚೆನ್ನಾಗಿ ನಡೆಸಿಲ್ಲ ಇವರು. ಸೇಮ್ ಮಿಸ್ಟೇಕ್ಗಳೇ, ಇನ್ನು ಹೆಚ್ಚಿನ ಮಿಸ್ಟೇಕ್ಗಳು ಆದವು. ಅಂದ್ರೆ ಒಂದು ತಪ್ಪಿನಿಂದ ಪಾಠ ಕಲಿಯಲ್ಲ ಅಂತಂದ್ರೆ ಅರ್ಥ ಅದ್ರ ಬಗ್ಗೆ ನಿರ್ಲಕ್ಷ್ಯ ಇದೆ ಅಂತ. ಅದೇನೋ ಒಂದು ರಹಸ್ಯ ಒಳಗೊಂಡಿದೆ ಹಂಗಾರೆ ಅದು ಅಂತ. ಅಂದ್ರೆ ಇವರಿಗೆ ಇದು ಯಾವ್ದು ಎಕ್ಸಾಮ್ ಪ್ರೊಸೆಸ್ ನೀಟಾಗಿ ನಡೆಸೋ ಅವಶ್ಯಕತೆ ಇರಲಿಲ್ಲ. ಆಲ್ರೆಡಿ ಅವರು ಬಹಳ ಉನ್ಮಾದಕ್ಕೊಳಗಾಗಿ ಎಕ್ಸಾಮ್ಗಳು ನಡೆಸ್ತಾ ಇದ್ರು. ಯಾರು ಹುಡುಗರು ಮಾತು ಕೇಳಂಗಿದ್ದಿಲ್ಲ. ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳೆಲ್ಲ
ಹೋರಾಟಗಳಿದ್ವು. ಹುಡುಗರು ಫ್ರೀಡಂ ಪಾರ್ಕ್ ವರೆಗೂ ಹೋಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಎಲ್ಲಾ ರೀತಿಯ ಪ್ರಯತ್ನವನ್ನು ಸಂವಿಧಾನದತ್ತವಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸರ್ಕಾರ ನಮ್ಮ ಬಗ್ಗೆ ಅನುಕಂಪ ಏನಾದ್ರು ತೋರಿಸುತ್ತೇನೋ ನೋಡೋಣ. ರೀ ಎಕ್ಸಾಮ್ ಅಷ್ಟೇ ಅವ್ರು ಕೇಳ್ತಿದ್ದು, ರೀ ಎಕ್ಸಾಮ್ ಮಾಡಿ ಅದಕ್ಕೊಂದು ಕಾನೂನುಬದ್ಧವಾಗಿ ಅದೇನು ಕ್ವಶನ್ ಪೇಪರ್ ಎರರ್ಸ್ ಇಲ್ದಂಗೆ ಮಾಡಿ ಒಂದು ರೀ ಎಕ್ಸಾಮ್ ಮಾಡ್ರಿ ಅಂತ ಕೇಳಿದ್ರು. ಬಟ್ ಅದಕ್ಕೆ ಸರ್ಕಾರ ಯಾವುದೇ ಸೊಪ್ಪು ಹಾಕದೆ ಡಿಸೆಂಬರ್ ಎಕ್ಸಾಮ್ ನ ರೀ ಎಕ್ಸಾಮ್ ಏನ್ ಮಾಡದೆ ಅದ್ ಹಂಗೆ ಮುಂದುವರಿತು. ಅನೇಕ ಹುಡುಗರು ಕೋರ್ಟಿಗೆ ಹೋದ್ರು. ಕೋರ್ಟ್ ಅಲ್ಲಿ ಕೂಡ ಇನ್ನು ಸ್ಟ್ಯಾಂಡ್ ಆಗಿದೆ ಅದು. KAT ವಜಾಗೊಳಿಸಿದ್ರು ಕೂಡ ಕೋರ್ಟ್ ಅಲ್ಲಿ ಹೈಕೋರ್ಟ್ಗೆ ಕೆಲವೊಂದಿಷ್ಟು ದೂರ ಹೋಗಿದ್ದಾರೆ. ಇಷ್ಟೆಲ್ಲಾ ಗೋಜುಗಳ ಮಧ್ಯೆ ಮೇ 3 ಇದೆ 2025 ಮೇ 3, 7, 9, 13 ಅಂತ ಮುಖ್ಯ ಪರೀಕ್ಷೆ ಆಯ್ತು. ಇನ್ನೇನ್ ರಿಸಲ್ಟ್ ಬರ್ತೈತೆ ಅಂತ ಅಲ್ಲಿ ಸ್ಟೂಡೆಂಟ್ಸ್ ಒಂದು ಖುಷಿಯ ಭಾವನೆ, ಆಶಾದಾಯಕ ಭಾವನೆಯಲ್ಲಿ ಇದ್ದಾರೆ. ಓಕೆ, ಇಲ್ಲಿ ಸ್ಟೂಡೆಂಟ್ಸ್ ಅವ್ರು ಬರ್ದಿರಾದ್ರು ಸ್ಟೂಡೆಂಟ್ಸ್ ಅಲ್ವಾ, ಅವರು ಕೂಡ ಅದೇನೋ ಒಂದು ರಿಸಲ್ಟ್ ಬರ್ಬೋದು ಅನ್ನೋ ಒಂದು ಆಶಾಭಾವನೆಯಲ್ಲಿ ಕಾಯ್ತಿದ್ದಾರೆ. ಅಂತ ಟೈಮ್ ಅಲ್ಲಿ ಇವರ ಹಿಂದಿನ ತಪ್ಪುಗಳು, ಅದೇನ್ ರೋಸ್ಟರ್ ಅಳವಡಿಕೆ ಮಾಡೋ ತಪ್ಪು, ಮೀಸಲಾತಿಯ ಪ್ರಮಾಣದ ತಪ್ಪುಗಳು ಇವತ್ತು ಎದ್ದು ಬಂದಿದ್ದಾವೆ. ಮತ್ತೆ KAT ಅದನ್ನ ಆ ಆಧಾರದ ಮೇಲೆ ಈ ನೇಮಕಾತಿ ಅಧಿಸೂಚನೆಯನ್ನು ರದ್ದುಗೊಳಿಸಿದೆ. ಅಂದ್ರೆ ಇದಕ್ಕೆ ಇದನ್ನ ಯಾರಿಗೆ ಹೊಣೆ ಮಾಡೋದು? ಇದರಲ್ಲಿ ಯಾವ ಸರ್ಕಾರನ ಹೊಣೆ ಮಾಡೋದು? ಯಾವ ಮಿನಿಸ್ಟರ್ ಹೊಣೆ ಮಾಡೋದು? ಯಾರನ್ನ ಹೊಣೆ ಮಾಡೋದು? ವ್ಯವಸ್ಥೆಯಲ್ಲಿ ಯಾರನ್ನ ಹೊಣೆ ಮಾಡೋದು? 56% ಮೀಸಲಾತಿನ ಎಲ್ಲಾ ಸುಪ್ರೀಂ ಕೋರ್ಟ್ಗೆ ಮೌಖಿಕವಾಗಿ ಹೇಳಿದೆ ಅಂತ ಇವ್ರು ಹೇಳ್ತಾರೆ. ಮೌಖಿಕ ಎಲ್ಲಾ ರಾಜ್ಯಗಳು ಅಳವಡಿಸ್ಕೊಂಡಿದ್ದಾವೆ, ನಾವು ಅಳವಡಿಸ್ಕೊಂಡಿದ್ದೇವೆ ಅಂತ ಇವ್ರು ವಾದ ಮಾಡ್ತಾರೆ. ಇವ್ರು ಯಾವ ಬೇಸ್ ಮೇಲೆ ಅಳವಡಿಸ್ಕೊಂಡಿದ್ದಾರೆ? ಸುಪ್ರೀಂ ಕೋರ್ಟ್ ಏನ್ ಲಿಖಿತವಾಗಿ ಹೇಳಿಲ್ವಲ್ಲ ಅದನ್ನ. ಸುಪ್ರೀಂ ಕೋರ್ಟ್ ಖರಾಖಂಡಿತವಾಗಿ ಹೇಳಿದೆ 50% ಮೀರುವಂತಿಲ್ಲ ರಿಸರ್ವೇಶನ್ ಅಂತ ಹೇಳಿ. ಯಾಕಂದ್ರೆ ಉಳಿದವರಿಗೆ ಅನ್ಯಾಯ ಆಗುತ್ತೆ. 50% ಅಲ್ಲಿ ನೀವು ಯಾರಿಗಾದ್ರೂ ಕೊಡಿ, ಯಾವುದೇ ವರ್ಗಗಳಿಗೆ ಕೊಡಿ, ಯಾರು ನಾವು ಕೇಳಂಗಿಲ್ಲ. ಬಟ್ 50% ಮೀರ್ತಕ್ಕದ್ದಲ್ಲಪ್ಪ, ಇನ್ನು 50% ಆದ್ರೂ ಜನರಲ್ ಅವರಿಗೆ ಇರಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ವಾದ. ಅದು ನ್ಯಾಯಬದ್ಧವಾಗೇ ಇದೆ, ಕಾನೂನುಬದ್ಧವಾಗೇ ಇದೆ. ಇದನ್ನ ಮೀರಿ ಇವರು ಸುಗ್ರೀವಾಜ್ಞೆ ಹೊರಡಿಸ್ತಾರೆ. ಮತ್ತೆ ಆ ಸುಗ್ರೀವಾಜ್ಞೆ ಯಾವುದೇ ಒಂದು ಸುಗ್ರೀವಾಜ್ಞೆಗೂ 6 ತಿಂಗಳ ಸಮಯ ಇರುತ್ತೆ. ಅದನ್ನ ಸಂಪುಟದಲ್ಲಿ ಇಟ್ಟು ಅದ ಮಂಡಳಗಳಲ್ಲಿ ವಿಧಾನಮಂಡಲದಲ್ಲಿ ಇಟ್ಟು ಅದನ್ನ ಅನುಮೋದನೆ ತಗೋಬೇಕು. ಅದಕ್ಕೆ ಏನು ಮಾಡಿಲ್ಲ. ಅವ್ರೇನ್ ಸುಗ್ರೀವಾಜ್ಞೆ ಹೊರಡಿಸಿದ್ರು ಅದೇ ಆಧಾರದ ಮೇಲೆ ರೋಸ್ಟರ್ ಅಂಕಗಳು ನಿಗದಿ ಆದು ಆಮೇಲೆ ಅಧಿಸೂಚನೆ ಬಂತು. ಸೊ ಇದಕ್ಕೆ ಯಾರು ಹೊಣೆ? ವಿದ್ಯಾರ್ಥಿಗಳು ಯಾರು ಮೊರೆ ಹೋಗ್ಬೇಕು ಇದಕ್ಕೆ? ಈ ರೀತಿ ನಿರ್ಲಜ್ಜೆಗಳನ್ನು ತೋರಂತ ಸರ್ಕಾರಗಳು ನಾಗರಿಕ ಸೇವೆಗಳಿಗೆ ಹುಡುಗರನ್ನ ನಾಗರಿಕ ಸೇವೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂತಿದ್ದಾರೆ. ಈ ರೀತಿ KS 1 ಇಲ್ಲಿಗೆ ಬಂದ್ ಮುಟ್ಟದಂತ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಇಂತಿಪ್ಪ KS ನ ನೇಮಕಾತಿ ಮತ್ತೊಮ್ಮೆ ಕೋರ್ಟ್ ಅಂಗಳದ ಮೊರೆ ಹೋಗಲಿದೆ. KS ಗೆ ಸಂಬಂಧಪಟ್ಟಂತ ಅನೇಕ ನೇಮಕಾತಿಗಳು ಹಿಂದೆ ಆಲ್ರೆಡಿ ಕೋರ್ಟ್ ಅಂಗಳನ್ನ ತಲುಪಿ ವರ್ಷಾನುಗಟ್ಲೆ ಅಭ್ಯರ್ಥಿಗಳ ಕಾದು ಆ ನೇಮಕಾತಿಗಳು ನಡೆದಿದೆ. ಆದ್ರೆ ಈ ಸರಿ ಆಗಬಾರದು ಅನ್ನೋದು ಎಲ್ಲರ ಕನಸು ಇತ್ತು. ಹಾಗಾಗಿ ಎಲ್ಲರೂ ಕೂಡ ನಾವು ಕೋರ್ಟಿಗೆ ಮೊರೆ ಹೋಗದೇನೆ ಮುಂಚೆನೆ ನಾವು ಸಂವಿಧಾನಾತ್ಮಕವಾಗಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು ಅಭ್ಯರ್ಥಿಗಳು. ಬಟ್ ಸರ್ಕಾರ ಅದಕ್ಕೆ ಯಾವುದೇ ಬೆಲೆ ಕೊಡ್ಲಿಲ್ಲ. ಕನ್ನಡದವರು ಸುಮ್ಮನಾದ್ರು. ಯಾಕಂದ್ರೆ ಹೋರಾಟ ಮಾಡೋಷ್ಟು ಮಾಡಿದ್ರು ಅಭ್ಯರ್ಥಿಗಳು. ಅವ್ರಿಗೂ ಮುಂದಿನ ಜೀವನ ಇದೆ ಅಲ್ವಾ, ಅವರು ಮುಂದಿನ ಲೈಫ್ ಇದೆ. ಸೊ ಅವರು ಏನ್ ಮಾಡಿದ್ರು, ಹೋರಾಟ ಮಾಡೋಷ್ಟು ಮಾಡಿದ್ರು. ಕೆಲವು ಅಭ್ಯರ್ಥಿಗಳು ಶಕ್ತಾನುಸಾರ ಇದ್ದವರು ಕೋರ್ಟಿಗೆ ಹೋದ್ರು, ಉಳಿಕಿದ್ರು ಸುಮ್ಮನಾಗಿ ಫರ್ದರ್ ಏನ್ ಮಾಡ್ಬೇಕು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಮುಂದೆ ಯಾವ್ದಾದ್ರು ಅಧಿಸೂಚನೆ ಬರ್ತದೋ ಅನ್ನೋ ಒಂದು ಆಶಾಭಾವನೆಯಲ್ಲಿ ಓದ್ತಾ ಇದ್ದಾರೆ. ಇದ್ರ ಮಧ್ಯೆ ಈ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈ KS ಅಧಿಸೂಚನೆ ರದ್ದಾಗಿದೆ. ಇದಕ್ಕೆ ಏನ್ ಹೇಳ್ಬೇಕು, ಯಾರನ್ನ ಹೊಣೆ ಮಾಡ್ಬೇಕು ಹೇಳಿ? ಸೊ ಅದಕ್ಕೆ ಸರ್ಕಾರಗಳು ಯಾವುದೇ ಒಂದು ನೇಮಕಾತಿ, ಅದರಲ್ಲೂ ನಾನು ಕರ್ನಾಟಕ ಸರ್ಕಾರ ಕೇಳ್ಕೊಳ್ಳೋದೇನಂದ್ರೆ, ಏನೇ ನೇಮಕಾತಿ ಮಾಡಿದಾಗ ಕೂಡ ಅದನ್ನ ದಯವಿಟ್ಟು ದೊಡ್ಡ ದೊಡ್ಡ ಆಫೀಸರ್ IAS ಆಫೀಸರ್ ಇಟ್ಕೊಂಡಿರಿ, ಎಡಗೈಯಲ್ಲಿ ಬಲಗೈಯಲ್ಲೆಲ್ಲ IAS ಆಫೀಸರ್ ಇಟ್ಕೊಂಡಿರಿ. ಒಂದು ಸುಗ್ರೀವಾಜ್ಞೆಗೆ ಎಷ್ಟು ಮಹತ್ವ ಇದೆ ಅಥವಾ ಒಂದು ಆದೇಶಕ್ಕೆ ಎಷ್ಟು ಮಹತ್ವ ಇದೆ, ಸೊ ಕೋರ್ಟ್ಗಳೇನ್ ಹೇಳಿದಾವೆ ಒಂದು ಮೀಸಲಾತಿ ಬಗ್ಗೆ ಅಷ್ಟ ಐಡಿಯಾ ನಿಮ್ಗಿಲ್ವಾ? ಅದನ್ನ ತಿಳ್ಕೊಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ನಿಮ್ಗಿಲ್ವಾ? ಹಂಗಾರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನೀವು ಚೆಲ್ಲಾಟ ಆಡ್ತಿದ್ದೀರಾ? ವಿದ್ಯಾರ್ಥಿಗಳು ಅಂದ್ ಅವ್ರ ಪಾಲಕರು ಅವ್ರ ಭವಿಷ್ಯ ಏನಾಗಬೇಕು ಅದ್ರ ಬಗ್ಗೆ ನೀವು ಚಿಂತೆ ಮಾಡಿದ್ರ? ನಿಮ್ದು 5 ವರ್ಷಕ್ಕೆ ಎಲೆಕ್ಷನ್ ಮುಗಿಯುತ್ತೆ, ಮತ್ ನೆಕ್ಸ್ಟ್ 5 ವರ್ಷಕ್ಕೆ ನೀವು ಬರ್ತೀರೋ ಇನ್ನೊಬ್ರು ಬರ್ತಾರೋ, ನೀವು ಚೇಂಜ್ ಆಗ್ತಾನೆ ಇರ್ತೀರಾ. ಇದ್ರ ಬಗ್ಗೆ ವಿದ್ಯಾರ್ಥಿಗಳೇನಾಗಬೇಕು, ಅಭ್ಯರ್ಥಿಗಳೇನಾಗಬೇಕು? ಅದೇ ಪರೀಕ್ಷೆಯಲ್ಲಿ ಇಟ್ಕೊಂಡು ಅಥವಾ ಇನ್ನೊಂದು ಪರೀಕ್ಷೆಗಳಿಗೆ ಗೌರ್ಮೆಂಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಂತ ಹುಡುಗರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಅದಕ್ಕೆ ದಯವಿಟ್ಟು ನಾವು ಬಿಜೆಪಿ ಸರ್ಕಾರ ಇದು ಮಾಡಿದೆ ಅಂತ ಹೇಳ್ತಾರೆ. ಬಿಜೆಪಿ ಗೌರ್ಮೆಂಟ್ ಬೊಮ್ಮಾಯಿ ಅವರ ಅವಧಿಯಲ್ಲಿ ಮೀಸಲಾತಿ ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಬಂದದ್ದನ್ನು ಕಂಟಿನ್ಯೂ ಮಾಡ್ತಲ್ಲ. ಎಲ್ರು ಒಂದೇ, ಇವರು ಎಲ್ಲಾ ಕಳ್ಳರು ಒಂದೇ. ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೋಬೇಕು, ಎಲ್ಲರೂ ಇವ್ರು ಒಂದೇ. ಅದಕ್ಕೆ ದಯವಿಟ್ಟು ನಾವು ಯಾರನ್ನೂ ದೂಷಣೆ ಮಾಡಂಗಿಲ್ಲ. ದಯವಿಟ್ಟು ಇದಕ್ಕೆ KS ಏನ್ ಅಧಿಸೂಚನೆ ಇದೆ ಅದು ಕೋರ್ಟಿಗೆ ಮೊರೆ ಹೋಗೋಕ್ಕಿಂತ ನಾವು ಅದೇನ್ ಮಾಡ್ಬೇಕು ಅದು ನ್ಯಾಯಪರವಾಗಿ ಅದನ್ನ ಅಧಿಸೂಚನೆ ಏನಾದ್ರು ಹೊರಡಿಸಿ, ಇನ್ನು ಹೆಚ್ಚಿನ ಹುದ್ದೆಗಳನ್ನ ಸೇರ್ಸಾದ್ರೂ ಹೊರಡಿಸಿ, ಅದು ಪ್ರಕಾರವಾಗಿ ನ್ಯಾಯಯುತವಾಗಿ ನೀವು ಮುಗಿಸ್ಕೊಡ್ಬೇಕು. ಇದನ್ನ ವಿದ್ಯಾರ್ಥಿಗಳಿಂದ ನಿಮ್ಮನ್ನು ನೆನೆಯುತ್ತೆ. ಪ್ರಾಮಾಣಿಕರಿದ್ದವರು ಪಾಸ್ ಆಗ್ತಾರೆ, ಪ್ರಾಮಾಣಿಕರಿದ್ದವರು ಹುದ್ದೆ ತಗೊಂತಾರೆ. ಓಕೆ, ಓದಿದವರು ಹುಡುಗರು, ಓದಿದ ಅಭ್ಯರ್ಥಿಗಳು ಹುದ್ದೆ ತಗೊಂತಾರೆ. ಇಷ್ಟೇ ನಮ್ಮ ಮಾನವೀಯ ಕಳಕಳಿ. ದಯವಿಟ್ಟು ಇದನ್ನ ಸರ್ಕಾರ ಆಲಿಸ್ಬೇಕು. ಮತ್ತು ವಿದ್ಯಾರ್ಥಿಗಳು ಕೂಡ ಇದ್ರ ಬಗ್ಗೆ ಮೋಸ್ಟ್ ಅವೇರ್ ಆಗಿರ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಏನ್ ನಡೀತಿದೆ ಸರ್ಕಾರದ ಮಟ್ಟದಲ್ಲಿ,
ಇಲ್ಲಿ ಹೈಕೋರ್ಟ್ ಮಟ್ಟದಲ್ಲಿ ನಡೀತೈತೆ, ಅದ್ರ ಬಗ್ಗೆ ನೀವು ಅವೇರ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇದು ಅಡ್ಡ ದಾರಿ ಹಿಡ್ಲಿಕ್ಕೆ ನಾವು ಬಿಡಬಾರ್ದು. ಇದ್ರ ಬಗ್ಗೆ ನಿಮ್ ಗಮನಗಳು ಇರಬೇಕು ಅಂತ ನಾನು ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ.